ದಿಢೀರ್ ದೆಹಲಿಗೆ ಹೋದಂತಹ ಬಿಜೆಪಿ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಮತ್ತೆ ಶಾಕ್. ವರಿಷ್ಠರನ್ನ ಭೇಟಿ ಆಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ದಿಢೀರ್ ದೆಹಲಿಗೆ ಹೋದಂತಹ ವಿಜೇಂದ್ರಗೆ ಮತ್ತೆ ಶಾಕ್. ವರಿಷ್ಠರ ಭೇಟಿಗೆ ವಿಜೇಂದ್ರಗೆ ಅವಕಾಶ ಸಿಕ್ಕಿಲ್ಲ. ವಿಜೇಂದ್ರ ಭೇಟಿಗೆ ಸಮಯ ನೀಡದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಇತ್ತ ವಿದೇಶ ಪ್ರವಾಸದಲ್ಲಿರುವಂತಹ ಕೇಂದ್ರ ಆರೋಗ್ಯ ಸಚಿವರು ಆಗಿರುವಂತಹ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ದೆಹಲಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಜುಲೈ 10ರಂದು ದಿಢೀರ್ ದೆಹಲಿಗೆ ಹೋಗಿದ್ರು ವಿಜೇಂದ್ರ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವ ಸಲುವಾಗಿ ಕೊನೆಯ ಹಂತದ ಪ್ರಯತ್ನವನ್ನ ವಿಜೇಂದ್ರ ಅವರು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ತಮ್ಮ ತಂದೆಯವರ ಸೂಚನೆಯ ಮೇರೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ವಿಶ್ರಾಂತ ರಾಜಕಾರಣಿ ಬಿಎಸ್ ಯಡಿಯೂರಪ್ಪನವರ ಸೂಚನೆಯ ಮೇರೆಗೆ. ಆದ್ರೆ ದಿಢೀರ್ ದೆಹಲಿಗೆ ಹೋದಂತಹ ವಿಜೇಂದ್ರಗೆ ಜೆಪಿ ನಡ್ಡಾ ಆಗ್ಲಿ ಗೃಹ ಸಚಿವ ಅಮಿತ್ ಶಾ ಆಗ್ಲಿ ಸಿಗ್ಲಿಲ್ಲ. ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಕೇರಳ ಪ್ರವಾಸದಲ್ಲಿದ್ರು. ಕೇಂದ್ರ ಆರೋಗ್ಯ ಸಚಿವ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ವಿಜೇಂದ್ರಗೆ. ಮೊನ್ನೆ ಹೋಗಿರುವಂಥದ್ದು, ನಿನ್ನೆ ಅವಕಾಶ ಸಿಕ್ಕಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ನಡೀತಾ ಇದೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ ಬಿಜೆಪಿಯಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡ್ರು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ರು. ಬಿಜೆಪಿಯವರೇ ಹೇಳುವಂಥದ್ದು, ಏನೇ ನಿರ್ಧಾರ ತೆಗೆದುಕೊಂಡ್ರು ಅಚ್ಚರಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಯಾರಿಗೂ ಕ್ಯಾರೆ ಮಾಡಲ್ಲ. ಅಂಥದ್ರಲ್ಲಿ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿಜೆಪಿಯ ದೆಹಲಿಯ ನಾಯಕರು ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಜೆಪಿ ನಡ್ಡಾ ಇರ್ಬೋದು, BL ಸಂತೋಷ್ ಇರ್ಬೋದು, ಅಥವಾ ಪ್ರಹ್ಲಾದ್ ಜೋಶಿ ಇರ್ಬೋದು, ಯಾಕೆ ಇಷ್ಟೊಂದು ಕೊಸರಾಡ್ತಾ ಇದ್ದಾರೆ? ಇಷ್ಟೊಂದು ಕೊಸರಾಟ, ಇಷ್ಟೊಂದು ತಡ, ಇಷ್ಟೊಂದು ವಿಳಂಬ ಮಾಡಂಗಿದ್ರೆ ಮಾಡಬೇಕು ಅಷ್ಟೇ. ವಿಜೇಂದ್ರ ಜೂನ್ನಲ್ಲಿ ಹೋಗಿದ್ರು. ವಿಜೇಂದ್ರ ಜೊತೆಗೆ ಸಪರೇಟ್ ಆಗಿ ಅಶೋಕ್ ಕೂಡ ಹೋಗಿದ್ರು ದೆಹಲಿಗೆ. ನನ್ನನ್ನು ಉಳಿಸಿ, ನನ್ನ ಸ್ಥಾನವನ್ನು ಉಳಿಸಿ ಅಂತೇಳಿ. ಅಶೋಕ್ಗೂ ವರಿಷ್ಠರು ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಅಮಿತ್ ಶಾ ಜೂನ್ 19ನೆಯ ತಾರೀಕು ಬೆಂಗಳೂರಿಗೆ ಬಂದಾದ ಬಳಿಕ ಯಡಿಯೂರಪ್ಪನವರು ಹೆವಿ ಆಕ್ಟಿವ್ ಆಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಮೈಸೂರಲ್ಲಿ ಅಲ್ಲಿ ಪಾಲಿಕೆ ಸಿಬ್ಬಂದಿ ಏನಿದ್ದಾರೆ ಅವರ ಪ್ರತಿಭಟನೆಯಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಯಡಿಯೂರಪ್ಪನವರು ಸುಮ್ಮನೆ ಇದ್ರು. ಕಳೆ ತಿಂಗಳ ಮಧ್ಯಾವಧಿಯವರೆಗೂ ಕೂಡ ಯಡಿಯೂರಪ್ಪನವರು ವಿಶ್ರಾಂತ ರಾಜಕಾರಣಿ, ರೆಸ್ಟ್ ತೆಗೆದುಕೊಳ್ತಾ ಇದ್ರು ಮನೆಯಲ್ಲಿ ಬೆಚ್ಚಗೆ. ಯಾವಾಗ ವಿಜೇಂದ್ರ ಬುಡಕ್ಕೆ ದೆಹಲಿಯ ಬಿಜೆಪಿ ವರಿಷ್ಠರೇ ಬಿಸಿನೀರಿಡ್ತಾರೆ ಅಂತೇಳಿ ಗೊತ್ತಾಯ್ತು, ಆವಾಗ ಯಡಿಯೂರಪ್ಪ ಆಕ್ಟಿವ್ ಆದ್ರು. ಇಲ್ಲ, ನಾನು ಆಕ್ಷನ್ ತಗೋಬೇಕು, ನಾನು ವರ್ಕ್ ಮಾಡ್ತೀನಿ, ನಿಮ್ಮ ಫೇವರ್ ಆಗಿ ಕೆಲಸ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತೇಳಿ. ಪ್ರಶ್ನೆ ಅದಲ್ಲ ಇರುವಂಥದ್ದು. ನರೇಂದ್ರ ಮೋದಿ ಅವರ ಪ್ರಭಾವಳಿಯಲ್ಲಿ ಇನ್ನೂ ಕೂಡ ಕರ್ನಾಟಕ ಬಿಜೆಪಿ ಇದೆ ಎನ್ನುವುದಾದ್ರೆ ವಿಜೇಂದ್ರ ಅವರನ್ನ ತೆಗೆದುಹಾಕ್ಲಿಕ್ಕೆ ಏನು ದೊಡ್ಡ ವಿಷಯನೇ ಇಲ್ಲ. ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು ಸಾಕು ಬಿಜೆಪಿ ಅವರು. ಯಾಕಂತ ಹೇಳಿದ್ರೆ ಕಷ್ಟ. ಆದರೆ ಬಿಜೆಪಿ ಅವರು ಹೇಳ್ಕೊಂಡು ತಿರುಗಾಡ್ತಾರೋ ರೀತಿ ಆ ಥರದ್ದು, ಮೋದಿ 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 ಅಂದ್ಕೊಂಡು. ವಿಜೇಂದ್ರ ಪ್ರಯತ್ನ ಪಡ್ತಿದ್ದಾರೆ. ಪಾಪ ರಿಪೋರ್ಟ್ ಕಾರ್ಡ್ ಜೊತೆಗೆ ಹೋಗಿದ್ದಾರೆ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನ್ನ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗಿದೆ, ಪಕ್ಷ ಬಲಗೊಂಡಿದೆ, ಪಕ್ಷ ವರ್ಚಸ್ಸು ಜಾಸ್ತಿ ಆಗಿದೆ ಅಂತೇಳಿ. ಬಟ್ ಅದನ್ನು ನಂಬಬೇಕಲ್ಲ ದೆಹಲಿಯ ಬಿಜೆಪಿಯ ನಾಯಕರು, ಅದನ್ನು ನಂಬಬೇಕಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.